ಒಂದ್ ಕಡೆ ಬರ್ರಿ ಎಲ್ಲರೂ. ಯಾರು ಮಾತಾಡಕ್ ಹೋಗ್ಬಿಟ್ರಿ ಸ್ವಲ್ಪ ಕಡವ್ರಲ್ಲ ಶುಕ್ರವಾರ ದಿನ ಆಟೋ ಬೆಳಗಿನ ತೆಗ್ಸಿದ್ರು ಬಂದ ಅವ್ರ ಇಲ್ಲೇ 4 ಮಂದಿ ಇಲ್ಲೇ ಮನೆಗೆ ಬಂದಿದ್ರು ಸರ್. ಅದೇ ಆಟೋ ಹಚ್ಚಿದ್ದಾರೆ, ಹೇಳಿದ್ದಾರೆ ಸರ್ ಅವ್ರಿಗೆ ಏನ ಲೆಟರ್ನು ಕೊಟ್ಟಿಲ್ಲ, ಒಟ್ಟ ಲೆಟರ್ನು ಕೊಟ್ಟಿಲ್ಲ, ಮೆಸೇಜ್ನು ಕಳ್ಸಿಲ್ಲ, ಏನು ಕಳ್ಸಿಲ್ಲ ಸರ್. ಬಂದ ಬೆಳಗ್ಗೆ ಒಂದು 9-10 ಗಂಟೆ ಸರ್. ಬೆಳಗ್ಗೆ ಬಂದ ಅವ್ರು ಏನ್ ಮಾಡಿದ್ರು, ಬಂದೆ ಬಾ ಕಾಂತೇಶ್ ಅಂತ ಕರ್ಕೊಂಡ 4 ದಿವಸ ಅವ್ರ ಜೊತೆನೆ ಮಾತಾಡ್ತಾರ, ಎಲ್ಲ ಮಾತಾಡತಾರೆ ಸರ್. 4 ದಿವಸದಿಂದ ಕರ್ಕೊಂಡು ಒಂದ್ ದಿವ್ಸ ಅಲ್ಲೇ ಸ್ಟೇ ಮಾಡಿದ್ದೆ. ನಾನು ಕೆಲ್ಸಕ್ಕೆ ಇದ್ದೀರಿ, ಅಲ್ಲಿಂದ ಕೊಟ್ಟಿಗೆ ಅಟೆಂಡ್ ಮಾಡಿ ನಾ ಅಲ್ಲಿ ಸಂಜೆ ಮಠ ಇದ್ದೆ. ಅಲ್ಲಿಂದ ಅವ್ರಿಗೆ ಅವ್ರಿಗೆ ಮಾತಾಡಿದ್ದೀರಿ, ನಾ ಅಲ್ಲೇ ಮುಗಿಸ್ಬಿಟ್ರಿ ಸರ್ ಅಂತ. ಅವ್ರ ಒಟ್ಟ ಏನ್ ಪಾಸಿಬಲ್ ಏನು ಮಾಡಿಲ್ಲ ಸರ್, ಮಾಡಿದೆ. ಅದೇ ಅವರೇ ದುಡಿದ ನಮ್ಮಪ್ಪ ದುಡಿತಾರ ಸರ್. ನಮ್ಗೆ ಏನು ಒಟ್ಟ ಇದೆಲ್ಲ ಸರ್. ಇದೆ ಕೈಗೆ ಆಪರೇಷನ್ ಆಗಿದೆ ಸರ್ ಅವ್ರಿಗೆ. ಹೇಳಿದ್ದೆ ಎಲ್ಲ ಮೆಡಿಸಿನ್ ಆಪರೇಷನ್ ಆಗಿದೆ, ಚೀಟಿ ಎಲ್ಲ ತೋರಿಸಿದ್ದಾರೆ. ಒಟ್ಟ ಏನ್ ಪಾಸಿಬಲ್ ಮಾಡಿಲ್ಲ ಸರ್. ಇಲ್ಲ ಸರ್, ಅವ್ರ ಜೊತೆನೆ ಮಾತಾಡತ್ತೆ, ಎಲ್ಲ ಮಾತಾಡತ್ತೆ ಸರ್. ಅವ್ರ ಏನಂತ ಹೇಳಿಲ್ಲ ಸರ್. ಅವ್ರ ನಮ್ಮ ಮನೆಗೂ ಬಂದಿಲ್ಲ ಸರ್. ಅವ್ರು ಹಂಗ ಬಂದ ಆಟೋ ಕರ್ಕೊಂಡು ಹಂಗ ಹೋಗ್ಬಿಟ್ರಿ ಸರ್. ಎಲ್ಲ ಆಟೋ ಇಟ್ಟು ಹೋಗ್ಬಿಟ್ರಿ ಸರ್. ಪ್ಯಾಸೆಂಜರ್ ಎಳಿಸಿ ಹೋಗ್ಬಿಟ್ರಿ ಸರ್. ಎಲ್ಲಿ ಪ್ಯಾಸೆಂಜರ್? ಇಲ್ಲೇ ಸರ್, ಮನೆ ಕಡೆನ. ಅವ್ರ ಮನಿಗ್ ಅದೇ ಏನೋ ತಗೊಂಡ್ ಹೋಗಕ್ ಬಂದಿದ್ದೀರಿ ಸರ್. ಆಟೋ ಪ್ಯಾಸೆಂಜರ್ ಇಳಿಸಿದಾರ, ಹಾಗೆ ಕರ್ಕೊಂಡು ಹೋಗ್ತಿದ್ದಾರೆ, ಹೇಳೂ ಇಲ್ಲ. ಆಮೇಲೆ ರಾತ್ರಿ ಬಂದು ಹೇಳ್ದ, ನನ್ನ ಪರಿಸರ ಹೋಗ್ತಿದ್ರು, ಫೋನ್ ಮಾಡಿದ್ರು. 4 ಜನಕ್ಕೆ ಸರ್. ಇವರು ರಾಮಣ್ಣ ಕಂಪನಿ, ಇವರು ಹಬೀಬು, ಮಂಜುಬತ್ತಿ ಅಂತ. ಮಂಜುಬತ್ತಿ ಅವ್ರಿಗೆಲ್ಲ ಎಲ್ಲಾರು ಬಿಟ್ಟು ನಮ್ಮ ಕರೆಕ್ಟ್ ಇದ್ ಮಾಡಿದ್ದಾರೆ. ನಮ್ಮ ಅಪ್ಪರಿಗೆ ಅಷ್ಟೇ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲ ವಕೀಲರಿಗೆ ಹೇಳಿ ಆಗಿಂದಾಗಲೇ ಇದನ್ನ ಮಾಡ್ಸಿದ್ವಿ ಸರ್. ಇವ್ರದ್ದು ನಮಗೆ ಕರೆಕ್ಟ್ ಆಗಿ ಕರ್ಕೊಂಡು ಹೋದ್ಮೇಲೆ ರಾತ್ರಿ ತಿಳಿಸಿದ್ರು ನನಗೆ. ನಾನು ಇದ್ದಿಲ್ಲ ಲಗ್ನಕ್ಕೆ. ಆಪರೇಷನ್ ಕೈಗೂ ಮತ್ತೆ ಎಲ್ಲ ಅಮೌಂಟ್ ಆಗಿ ಬಂದ್ ಮನೆಯಲ್ಲಿ ಬಾಡಿಗೆ ಮನೆಗಿದ್ರು, ಯಾವ ಬಾಡಿಗೆ ಕೊಡಾಕ್ ಆಗಿಲ್ಲ ಅಂತ ಹೇಳಿ ಕರ್ಸಿ ಅರ್ಧ ಇನ್ನು ಮನಿ ಕೈ ಹೋಗಿ ಕುಂತಿಲ್ರಿ ಅವ್ರು. ಕಾಟ್ಲಿಗೆ ಬಂದ್ಬಿಟ್ಟಾರೆ ಒಳಗೆ. ಈಗ ಬಂದ್ ಕೂಡಲೇ ಇದು ಮಾಡಿ ನಮ್ಮ ಅಣ್ಣಾಗ ಕರ್ಕೊಂಡು ಹೋಗ್ಬಿಟ್ಟಾರೆ. ಏನು ಹೇಳಿ ಸರ್, ಏನು ಬಂದಿಲ್ಲ. ಆಪರೇಷನ್ ಆಗಿಲ್ರಿ. ಈಗ ಏನ್ ಆರಾಮಿ ಅದಾರಪ್ಪ ಅಂತ ಹೇಳಿದಾರ, ಕರ್ಕೊಂಡ್ ಹೋಗ್ಯಾರ. ಹಂಗಿದ ಆಗಿದ್ ಅಂತ ಇಲ್ಲ, ಆಪರೇಷನ್ ಆಗಿದ್ದವ್ ಕುಂತಿದ್ರ ಹೇಳಪ್ಪ ಕೈ ಯಾರ ಕುಂತ್ರಿ ಮಾಡಿ ಬೆಳೆಸೋನ್ ತೋಡ್ರಿ. ಅದೇನ್ ತೋರಿಸ್ರಿ ಅವ್ರಿಗೆ, ಅದ ರಾಮ ಮಂದಿರ ಹೋಗಿ ನೂರು ಜನ ನೋಡಿ ಸರ್. ಇಲ್ಲಿಂದ ಜನ ಅಷ್ಟೇ. ಸೋಮವಾರ ಇನ್ನೊಂದು 2 ದಿವಸ ನಾವು ಹಾಕಿ ನಾನು ವಕೀಲಿಗೆ ಮಾತಾಡೇನಿ, ಅವ್ರು ನಾಳೆ ಮಾಡಿಸ್ತೀನಿ. ಏನು ಹಾಕ್ಬೇಕು ಸಂಜೆ ಮಾತಾಡ್ತೀನಿ. ಸಂಜೆ ಬಡಿಸ್ಕೊಂಡು ಹಾಂ ಮದುವೆ
ಹಾಂ ಸರ್ ಹೋಗಿದ್ದೀವಿ ನೀವೇನು ಧೈರ್ಯ ಇರಲಿ ಏನು ತಲೆ ಕೆಡ್ಸ್ಕೊಬಿಟ್ರೆ ಇಡೀ ನಾವೆಲ್ಲ ಇನ್ಸ್ಪೆಕ್ಟರ್ ಇರ್ರಿ ಆರಾಮಾಗಿರ್ರಿ ಟೆನ್ಷನ್ ಫ್ರೀ ಆಗಿರಿ ಎನಿ ಟೈಮ್ ನಿಮ್ಗೆ ಏನೋ ಪ್ರಾಬ್ಲಮ್ ಆದ್ರೆ ಇವ್ರು ಅದಕ್ಕೆ ನಮ್ಗೆ ಫೋನ್ ಮಾಡಿ ಎನಿ ಟೈಮ್ ನಾವು ಬಂದಿರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.